ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾಧವ್ ಅವರೇ, ಯಾಕೆ ಹಾಗೆ ಮಾತಾಡಿದ್ರಿ ನೀವು? ಅವ್ರಿಗೆ ಬೇಜಾರಾಗಲ್ವಾ? ತುಳಸಿಯವರೇ, ನಾನು ನಿಮ್ಮನ್ನು ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗಿದ್ದೀನಿ. ಹಾಗೆ ನಮ್ಮ ವಂಶವೃಕ್ಷದಲ್ಲಿ ನನ್ನ ಧರ್ಮಪತ್ನಿ ಹೆಸರನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ನನ್ನ ಜೀವನದಲ್ಲಿ ಕಷ್ಟ ಸುಖ ಏನೇ ಬಂದರೂ ನಿಮ್ಮ ಜೊತೆಯಲ್ಲಿರ್ತೀನಿ ಅಂತ ಪ್ರಾಮಿಸ್ ಮಾಡಿ ಮದುವೆ ಆಗಿದ್ದೀನಿ. ಆದರೆ ಕಷ್ಟದಲ್ಲಿ ಮಾತ್ರ ನಿಮಗೆ ಪಾಲು ಸಿಗ್ತಾ ಇದೆ. ಖುಷೀಲಿ ಪಾಲು ಕೊಡೋಕ್ಕೆ ನಿಮಗೆ ಖುಷಿನೇ ಸಿಗ್ತಿಲ್ಲ. ಒಂದಲ್ಲ ಒಂದು ಗೋಲ್. ಈಗ ನಿಮ್ಮನ್ನು ನಮ್ಮ ವಂಶವೃಕ್ಷದಲ್ಲಿ ಸೇರಿಸೋದ್ರಿಂದ ನೀವು ಎಲ್ಲದಕ್ಕೂ ಹಕ್ಕುದಾರರಾಗ್ತೀರ. ಅದೊಂಥರ ನನಗೆ ಸಮಾಧಾನ ಕೊಡುತ್ತೆ ತುಳಸಿಯವರೇ. ಆದರೂ ಮಕ್ಳಿಗೆ ನೋವಾಗ್ತಾ ಇದೆ ಅಲ್ವಾ? ಅವ್ರಿಗೆ ನೋವು ಕೊಟ್ಟು ಇದೆಲ್ಲ ಯಾಕೆ ಅಂತ. ಅವ್ರಿಗೆ ನಾನು ಏನೇ ಮಾಡಕ್ಕೆ ಹೋದ್ರೂ ನೋವೇ ಆಗುತ್ತಲ್ಲ ತುಳಸಿಯವರೇ. ಈಗ ವಂಶವೃಕ್ಷದಲ್ಲಿ ನಿಮ್ಮ ಹೆಸರನ್ನು ಸೇರಿಸೋದು ನನ್ನ ನಿರ್ಧಾರ ಅಲ್ಲ, ಅದು ಕಾನೂನಿನ ನಿಯಮ. ಅದನ್ನು ಇವ್ರು ಅರ್ಥ ಮಾಡ್ಕೊಳ್ಳದೆ ನನ್ನ ಮೇಲೆ ಕೋಪ ಮಾಡಿಕೊಂಡ್ರೆ ನಾನೇನು ಮಾಡೋಕ್ಕಾಗತ್ತೆ ಹೇಳಿ? ಅಲ್ಲ, ಅವ್ರ ಮನ್ಸಿಗೆ ಕಹಿ ಆಗೋದಾದ್ರೆ ಇದೆಲ್ಲ ಯಾಕೆ ಬೇಕು? ಇಷ್ಟು ದಿನ ಎಲ್ಲ ಹೇಗೆ ನಡ್ಕೊಂಡು ಹೋಯ್ತೋ ಹಾಗೆ ಹೋದ್ರಾಯ್ತಲ್ಲ. ಇಲ್ಲ ತುಳಸಿಯವರೇ, ಈ ಕೆಲಸನ ಮೊದಲೇ ಮಾಡಬೇಕಾಗಿತ್ತು. ಆದರೆ ಸಂದರ್ಭ ಬಂದಿರಲಿಲ್ಲ. ನಿಮಗೆ ನಮ್ಮ ಅಭಿ ಬಗ್ಗೆ ಗೊತ್ತಲ್ಲ, ಸ್ವಲ್ಪ ದಿನ ಮನಸ್ಸು ಕಹಿಯಾಗಿರುತ್ತೆ, ಆಮೇಲೆ ಸರಿ ಹೋಗ್ತಾರಷ್ಟೇ. ಈಗಾಗಲೇ ನೀವು ಯಜಮಾನಿ ಅಂತ ಹೇಳಾಗಿದೆ, ಇನ್ನು ಕಾನೂನು ಪ್ರಕಾರ ನೀವು ಯಜಮಾನಿ ಆಗ್ತೀರಾ ಅಷ್ಟೇ. ಮೊದಲನೇದಾಗಿ ಯಾವ ಪಟ್ಟದ ಆಸೆನೂ ಇಲ್ಲ ನನಗೆ. ಎಲ್ರೂ ಖುಷಿಯಾಗಿದ್ರೆ ಅಷ್ಟೇ ಸಾಕು. ಮತ್ತೆ ಇದೊಂದು ವಿಚಾರದಿಂದ ಮನೆಯಲ್ಲಿ ಅಶಾಂತಿ ಸೃಷ್ಟಿ ಆಗತ್ತೇನೋ ಅನ್ನೋ ಆತಂಕ ನನಗೆ. ಅಶಾಂತಿ ತಾನಾಗಿ ಸೃಷ್ಟಿ ಆಗೋದಲ್ಲ, ಅದನ್ನು ನಾವು ಮಾಡ್ಕೊಳ್ಳೋದು. ಈ ವಿಷಯನ ಇಷ್ಟೆಲ್ಲ ಎಳೆದಾಡೋ ಅಗತ್ಯನೇ ಇರಲಿಲ್ಲ. ಆದರೆ ಮಕ್ಕಳು ಹೀಗೆ ಮಾಡ್ತಿದ್ದಾರೆ. ನೀವು ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಹಾಗೇನೆ ಇದಕ್ಕೆಲ್ಲ ನಾನೇ ಕಾರಣ ಆಗ್ಬಿಟ್ಟೆ ಅಂತ ನೀವು ನೊಂದ್ಕೊಳ್ಳೋ ಅಗತ್ಯನೂ ಇಲ್ಲ. ನಾನೆಲ್ಲ ಸರಿ ಮಾಡ್ತೀನಿ, ನೀವು ಆರಾಮಾಗಿ ನಿದ್ದೆ ಮಾಡಿ. ಯಾಕೆ ತುಳಸಿವ್ರೆ, ಯಾವುದಾದ್ರೂ ಲಾಲಿ ಹಾಡಬೇಕಾ? ನಾನು ಹಾಡಕ್ಕೆ ರೆಡಿ. ಆದರೆ ನಾನು ಹಾಡೋ ರೀತಿಗೆ ನಿದ್ರಾದೇವಿ ರೂಮ್ ಡೋರ್ ಹೊರಗೆ ಬಂದೋಳು ವಾಪಸ್ ಓಡೋಗ್ತಾಳೆ. ಓಕೆನಾ? ಅಪ್ಪ ಬನ್ನಿ. ಅಂದಾಗೆ ಸತ್ಯ, ನಾನು ಆಗ್ಲೇ ಹೇಳಿದ್ನಲ್ಲ ನಿನ್ನ ಬಗ್ಗೆ ತುಂಬ ಕೇಳಿದ್ದೀನಿ ಅಂತ. ನಿನಗೆ ನ್ಯಾಯ, ನೀತಿ, ಧರ್ಮ ಅಂದರೆ ತುಂಬ ಕಾಳಜಿ ಅಲ್ವಾ? ಹೌದು ಅಮ್ಮ. ಯಾಕಮ್ಮ? ಮೊನ್ನೆ ಟಿವಿಲಿ ನಿನ್ನ ಸಂದರ್ಶನ ನೋಡ್ತಾ ಇದ್ದೆ. ಅದರಲ್ಲಿ ಪೊಲೀಸ್ ಅಧಿಕಾರಿ ಮಗ ಆದ್ರೇನು ತಪ್ಪು ಮಾಡಿದ್ನಲ್ಲ, ಅದಕ್ಕೆ ಹೊಡೆದೆ ಅಂತ ನೀನು ಧೈರ್ಯವಾಗಿ ಹೇಳಿದೆಯಲ್ಲ, ಕಟ್ಸ್ಬೇಕು. ನನಗೆ ಅವನು ಯಾರು ಅಂತ ಗೊತ್ತಿರಲಿಲ್ಲ ಅಮ್ಮ. ಆದರೆ ಅವನು ಪೊಲೀಸ್ ಅವ್ರ ಮಗ ಅಂತ ಗೊತ್ತಿದ್ದಿದ್ರು ನನ್ನ ಪ್ರತಿಕ್ರಿಯೆಯಲ್ಲಿ ಏನೂ ವ್ಯತ್ಯಾಸ ಇರ್ತಿರ್ಲಿಲ್ಲ. ತಪ್ಪು ಯಾರು ಮಾಡಿದ್ರೋ ಅದು ತಪ್ಪೆ. ಹೆಣ್ಮಕ್ಳ ವಿಚಾರದಲ್ಲಿ ಕೆಟ್ಟದಾಗಿ ವರ್ತಿಸೋರ್ನ ನಾನು ಸಹಿಸಲ್ಲ. ಹೆಣ್ಮಕ್ಳು ಅಂದರೆ ಹಾಗಿರಬೇಕು. ಮದುವೆಗೆ ಮುಂಚೆನೂ ಹೀಗೇನೆ, ಯಾವಾಗಲೂ ಗಲಾಟೆ ಮಾಡ್ಕೊಂಬರೋಳು. ಏರಿಯಾ ಜನ ಎಲ್ಲ
ಮೂರೊತ್ತು ಇವಳ ಬಗ್ಗೆ ಕಂಪ್ಲೇಂಟ್ ಹೇಳೋದು ನನಗಂತೂ ಸಾಕಾಗೋಗೋದು. ಆದರೆ ಇವಳು ಎಷ್ಟೇ ಗಲಾಟೆ ಮಾಡ್ಕೊಂಡು ಬಂದರೂ ನ್ಯಾಯದ ಪರವಾಗಿ ಹೋರಾಡ್ತಿದ್ಲು. ಅಷ್ಟೇ ಅಲ್ಲ, ಯಾರಿಗಾದ್ರೂ ಒಳ್ಳೇದಾಗುತ್ತೆ ಅನ್ನೋದಾದರೆ ಅಪಾಯನ ಮೈ ಮೇಲೆ ಎಳ್ಕೊತಾ ಇದ್ಲು. ಆದರೆ ಈಗ ಯಾಕೋ ಹುಡುಗಿ ಮದುವೆ ಆದಮೇಲೆ ತುಂಬ ಸೈಲೆಂಟ್ ಆಗಿಬಿಟ್ಟಿದ್ದಾಳೆ. ಸೀತಾ ಅವ್ರಿಗೆ ತಕ್ಕ ಸೊಸೆ ಆಗಿರೋದಕ್ಕೆ ಮಾಡಿರೋ ಪ್ರಯತ್ನ, ಅದರಲ್ಲಿ ಅವಳು ಯಶಸ್ಸು ಕಂಡ್ಲಲ್ಲ, ಅದು ನಮಗೆ ತುಂಬ ಆಶ್ಚರ್ಯ ಆಗಿರೋದು. ನಮ್ಮ ಗಂಡು ಹುಡುಗಿನ ಒಳ್ಳೆ ಹೆಣ್ಮಗು ಆಗಿಸಿದ್ದು ನಮ್ಮ ಸೀತಮ್ಮ. ಹಾಗಂತ ಸತ್ಯ ಯಾವತ್ತಿಗೂ ತನ್ನ ವ್ಯಕ್ತಿತ್ವನ ಬಿಟ್ಕೊಟ್ಟಿಲ್ಲ ಗಿರಿಜಮ್ಮ. ಸಮಯ ಸಂದರ್ಭ ಅಂತ ಬಂದಾಗ ಯಾವತ್ತಿಗೂ ಅವಳು ಹಿಂಜರ್ದಿಲ್ಲ. ಪರಿಸ್ಥಿತಿಗೆ ಮುಖ ಮಾಡಿ ಹೋಗಿಲ್ಲ, ಗೊತ್ತಾ? ತನ್ನ ಇಟ್ಕೊಂಡೆ ಕೋಟೆ ಮನೆಗೆ ಒಳ್ಳೆ ಸೊಸೆ ಅಂತ ಅನ್ಸ್ಕೊಂಡಿದ್ದಾಳೆ ನಮ್ಮ ಸತ್ಯ. ಅದೇನೋ ನಿಜ ಅಖಿಲ ಅವರೇ, ಒಂದ್ಸಲ ಮಾರ್ಕೆಟಲ್ಲಿ ಕಳ್ಳರು ನನ್ನ ಮಾಂಗಲ್ಯನೇ ಕಿತ್ಕೊಂಡು ಹೊರಟೋಗ್ಬಿಡ್ಬೇಕಾ, ಆವಾಗ ನೋಡ್ಬೇಕು ಇವಳು ವರಸೇನ ಅವಳ ಜೊತೆ ಸರಿಯಾಗಿ ಫೈಟ್ ಮಾಡಿ ನನ್ನ ಮಾಂಗಲ್ಯನ ನಂಗೆ ತಂದು ಕೊಟ್ಲು. ಆ ಸೊಸೆ ನನ್ನ ಸೊಸೆ. ಸತ್ಯ, ನಿನ್ನ ಬಗ್ಗೆ ಕೇಳೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಇದುವರೆಗೂ ಹೊರಗಿನವರು ಮಾತಾಡೋದನ್ನ ಕೇಳ್ತಾ ಇದ್ದೆ, ಈಗ ಮನೆ ಜನಗಳು ಕೂಡ ಹಾಗೆ ಮಾತಾಡ್ತಿದ್ದಾರೆ. ನಿನ್ನನ್ನು ನಾನು ನೋಡ್ತಾ ಇದ್ದೀನಿ. ಸತ್ಯಕ್ಕೆ ಹೋರಾಡೋ ಈ ನಿನ್ನ ವಿಶೇಷವಾದ ಗುಣನೇ ನಿನ್ನನ್ನು ವಿಶಿಷ್ಟ ವ್ಯಕ್ತಿಯನ್ನಾಗಿಸಿದೆ ಅನ್ಸುತ್ತೆ. ಗುಡ್, ವೆರಿ ಗುಡ್. ಅದೆಲ್ಲ ನನಗೆ ಗೊತ್ತಿಲ್ಲ ಅಮ್ಮ. ಆದರೆ ಅನ್ಯಾಯನ ಕಂಡ್ರೆ ಸುಮ್ಮನಿರೋ ಜಾಯಮಾನನೇ ಅಲ್ಲ ನಂದು. ಸತ್ಯಕ್ಕೋಸ್ಕರ ಪ್ರಾಣ ಬೇಕಾದರೂ ಕೊಡ್ತೀನಿ. ಶಭಾಷ್. ಇದಕ್ಕೋಸ್ಕರನೇ ನೀನು ಪೊಲೀಸ್ ಆಫೀಸರ್ ಆಗಬೇಕು ಅನ್ಕೋತಿರೋದು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.